ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ತಂತ್ರಜ್ಞಾನದ ದೈತ್ಯ ಗೂಗಲ್ ತನ್ನ ಗಮನವನ್ನು ಬೆಂಗಳೂರಿನತ್ತ ಹರಿಸುತ್ತಿದೆ. ಬೆಂಗಳೂರಿನಲ್ಲಿ ತನ್ನ ಕಚೇರಿಯನ್ನು ವಿಸ್ತರಿಸಲು ಗೂಗಲ್ ತೀರ್ಮಾನಿಸಿದೆ. ಜೊತೆಗೆ 20,000 ಮಂದಿಗೆ ಉದ್ಯೋಗ ಅವಕಾಶವನ್ನು ನೀಡಲು ಸಹ ಮುಂದಾಗಿದೆ. ಬೆಂಗಳೂರಿನ ಐಟಿ ಹಬ್ ಆಗಿರುವ ವೈಟ್ಫೀಲ್ಡ್ನ ಅಲಿಂಪಿಕ್ ಸಿಟಿಯಲ್ಲಿ ಗೂಗಲ್ ಸುಮಾರು 24 ಲಕ್ಷ ಚದರ ಅಡಿ ವಿಸ್ತೀರ್ಣದ ಜಾಗವನ್ನು ಈಗಾಗಲೇ ಗುತ್ತಿಗೆಗೆ ಪಡೆದಿದೆ. ಈ ಯೋಜನೆಯಲ್ಲಿ ಒಟ್ಟು 3 ಟವರ್ಗಳಿದ್ದು, ಮೊದಲ ಟವರ್ ಈಗಾಗಲೇ ಸಿದ್ಧವಾಗಿದೆ. ಉಳಿದೆರಡು ಟವರ್ಗಳು ಮುಂದಿನ ವರ್ಷದ ವೇಳೆಗೆ ಪೂರ್ಣಗೊಳ್ಳಲಿವೆ. ಈ ಹೊಸ ಕಚೇರಿಯಲ್ಲಿ ಸುಮಾರು 20,000 ಉದ್ಯೋಗಿಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಗೂಗಲ್ ಸಂಸ್ಥೆ ತಿಳಿಸಿದೆ. ಪ್ರಸ್ತುತ ಗೂಗಲ್ ಭಾರತದಲ್ಲಿ ಸುಮಾರು 14,000 ಸಿಬ್ಬಂದಿಗಳನ್ನು ಹೊಂದಿದೆ. ಬೆಂಗಳೂರಿನಲ್ಲಿ ಆರಂಭವಾಗುತ್ತಿರುವ ಕಚೇರಿ ಕೇವಲ ಸಪೋರ್ಟ್ ಸೆಂಟರ್ ಮಾತ್ರ ಆಗಿರದೆ ಕೃತಕ ಬುದ್ಧಿಮತ್ತೆ, ಕ್ಲೌಡ್ ಕಂಪ್ಯೂಟಿಂಗ್, ಮಷಿನ್ ಲರ್ನಿಂಗ್ ಮತ್ತು ಚಿಪ್ ವಿನ್ಯಾಸದಂತಹ ಅತ್ಯಾಧುನಿಕ ವಿಭಾಗಗಳನ್ನು ಕೂಡ ಹೊಂದಿರುತ್ತದೆ. ಯೂಟ್ಯೂಬ್ ಕೂಡ ತನ್ನ ಜನರೇಟಿವ್ ಎಐ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಇಲ್ಲಿನ ಇಂಜಿನಿಯರ್ಗಳನ್ನು ನೇಮಿಸಿಕೊಳ್ಳಲಿದೆ. ಗೂಗಲ್ನ ಈ ನಿರ್ಧಾರದಿಂದ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಎಐಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಬೆಂಗಳೂರಿನಲ್ಲಿ ಗೂಗಲ್ ಇಷ್ಟು ದೊಡ್ಡ ಮಟ್ಟದ ಹೂಡಿಕೆ ಮಾಡುತ್ತಿರುವುದರಿಂದ ವೈಟ್ ಫೀಲ್ಡ್ ಹಾಗೂ ಸುತ್ತಮುತ್ತಲಿನ ರಿಯಲ್ ಎಸ್ಟೇಟ್ ಹಾಗೂ ಸ್ಥಳೀಯ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗುವ ನಿರೀಕ್ಷೆ ಇದೆ. ಕೇವಲ ಗೂಗಲ್ ಮಾತ್ರವಲ್ಲದೆ ಅಮೆರಿಕದ ವೀಸಾ ನೀತಿಗಳ ಹಿನ್ನೆಲೆಯಲ್ಲಿ ಅಮೆಜಾನ್, ಮೆಟಾ ಹಾಗೂ ಮೈಕ್ರೋಸಾಫ್ಟ್ ಕಂಪನಿಗಳು ಕೂಡ ಭಾರತದಲ್ಲಿಯೇ ತಮ್ಮ ನೇಮಕಾತಿಯನ್ನು 16% ಹೆಚ್ಚಿಸಿದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.